ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಈಗಾಗಲೇ SSLC ರಿಸಲ್ಟ್ ಬಂದು ನಮಗೆಲ್ಲ ಕುತೂಹಲ ಜಾಸ್ತಿ ಇರುತ್ತೆ. ಎಷ್ಟು ಪರ್ಸೆಂಟೇಜ್ ಪಾಸಾಗಿದ್ದಾರೆ, ಯಾವ ಥರ ರಿಸಲ್ಟ್ ಬಂದಿದೆ, ನಮ್ಮ ರಾಜ್ಯ ಈ ಸತಿ ಯಾವ ಥರ ಮೇಲ್ಗೈ ಸಾಧಿಸಿದೆ, ಹೋದ ವರ್ಷಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆಯಾ ಇಲ್ಲ ಈ ವರ್ಷವೂ ಕಡಿಮೆ ಆಗಿದೆಯಾ, ಹೋದ ವರ್ಷ ಹುಡುಗಿರ್ದೇ ಮೇಲ್ಗೈ ಇತ್ತು, ಈ ವರ್ಷವೂ ಅದೇ ಥರ ಹುಡುಗಿರ್ದೇ ಮೇಲ್ಗೈ ಇದೆಯಾ ಏನೋ ನೋಡೋಣ ಬನ್ನಿ ಫ್ರೆಂಡ್ಸಿಗೆಲ್ಲನೂ. ಮತ್ತು ಹಳ್ಳಿಗಳಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ, ಸಿಟಿಲಿ ನಗರ ಪ್ರದೇಶದಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ, ಅವನ್ನೆಲ್ಲ ಈಗ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ಒಟ್ಟು 8,42,173 ವಿದ್ಯಾರ್ಥಿಗಳು ಈ ಪರೀಕ್ಷೆ ಎಕ್ಸಾಮ್ನ ತಗೊಟ್ಟಿದ್ದಾರೆ. ಅದರಲ್ಲಿ 5,24,984 ಜನ ಪಾಸಾಗಿ ನಮ್ಮ ರಾಜ್ಯಕ್ಕೆ ಹೆಸರು ತಂದುಕೊಟ್ಟಿದ್ದಾರೆ. ಟೋಟಲ್ 62% ಬಂದಿರೋದು 62.34% ಬಂದಿದೆ. ಹೋದ ವರ್ಷಕ್ಕಿಂತ 9% ಹೆಚ್ಚಿಗೆ ಆಗಿದೆ. ಹೋದ ವರ್ಷ 53% ಬಂದಿತ್ತು. ಇದು ನಮ್ಮ ರಾಜ್ಯಕ್ಕೆ ಖುಷಿ ಕೊಡುವಂಥ ವಿಚಾರ ಆಗಿದೆ. ಇದರಲ್ಲಿ ಹುಡುಗಿರು ಎಷ್ಟು ಜನ ಅಂತ ನೋಡಬೇಕಾದ್ರೆ 4,579 ಜನ ಹುಡುಗಿರು ಒಟ್ಟು ಪರೀಕ್ಷೆ ಬರ್ತಿರೋದು. ಇದರಲ್ಲಿ 2,96,438 ಜನ ಹುಡುಗಿರು ಪಾಸ್ ಆಗಿದ್ದಾರೆ. ಇನ್ನು ಹುಡುಗರು ಹೇಳಬೇಕು ಅಂದರೆ 3,90,311 ಜನ ಪರೀಕ್ಷೆನ ಬರೆದಿದ್ದಾರೆ ಹುಡುಗರು. ಇದರಲ್ಲಿ ಒಟ್ಟಾರೆಯಾಗಿ ಪಾಸಾಗಿರೋದು ಅಂದರೆ 2,26,637 ಜನ ಪಾಸಾಗಿದ್ದಾರೆ. ಇನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಬಂದರೆ ನಗರದಲ್ಲಿ 3,35,446 ಜನ ವಿದ್ಯಾರ್ಥಿಗಳು ಪರೀಕ್ಷೆನ ತಗೊಂಡಿದ್ದಾರೆ. ಇದರಲ್ಲಿ 2,24,900 ಜನ ಪಾಸಾಗಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೇಳಬೇಕು ಅಂದರೆ 4,55,444 ಜನ ಪರೀಕ್ಷೆ ತಗೊಂಡು ಪಾಸಾಗಿರೋದು ಎಷ್ಟು ಜನ ಅಂದರೆ 2,98,175 ಜನ ಪಾಸಾಗಿದ್ದಾರೆ ಫ್ರೆಂಡ್ಸ್. ಇಷ್ಟು ಹೇಳಬೇಕು ಅಂದರೆ SSLC ರಿಸಲ್ಟ್ ಬಂದಿರೋದು. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 22 ಜನ ವಿದ್ಯಾರ್ಥಿಗಳು ಟೋಟಲ್ ಔಟ್ 625 ಅಂಕಿ ಏನಿದೆ 625 ಫುಲ್ ತೊಗೊಂಡಿದ್ದಾರೆ. ಅದರಲ್ಲಿ ತುಂಬ ಖುಷಿ ಪಡೋಂಥ ವಿಚಾರ ಏನಂದರೆ ಅದರಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು 2 ಇದ್ದಾರೆ. ಅದು ತುಂಬ ಖುಷಿ ಪಡೋ ವಿಚಾರ. ನೋಡಿ ಫ್ರೆಂಡ್ಸ್, ಮಕ್ಳಿಗೆ ಹೇಳೋದು ಇಷ್ಟೇ, ಏನಂದರೆ ಅಪ್ಪ ಅಮ್ಮ ಎಲ್ಲ ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಿರ್ತಾರೆ, ಎಷ್ಟೆಷ್ಟು ಲಕ್ಷ ಫೀಸೆಲ್ಲ ಕಟ್ಟಿ ಓದಿಸಿರ್ತಾರೆ. ಅವ್ರ ಆಸೆಗೆ ನಿರಾಸೆ ಮಾಡಬೇಡಿ. ನೀವು ಪಾಸ್ ಆಗೋದನ್ನೇ ಅವ್ರ ಕನಸು ಅಂತ ಕಂಡುಕೊಂಡು ಅವ್ರ ಆಸೆಗಳನ್ನೆಲ್ಲ ಬಿಟ್ಟು ಪಾಸ್ ಮಾಡಿ, ನನ್ನ ಮಗ ಪಾಸ್ ಆಗಲೇಬೇಕು, ನನ್ನ ಮಗಳು ಓದಲೇಬೇಕು ಅಂತ ಅವ್ರ ಆಸೆಗಳನ್ನೆಲ್ಲ ತೊರೆದು ನಿಮ್ಮನ್ನ ಓದಿಸ್ತಿರ್ತಾರೆ. ಅವ್ರ ಆಸೆಗಳಿಗೆ ಯಾವತ್ತೂ ನಿರಾಸೆ ಮಾಡಬೇಡಿ. ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.